ಈಗ ನಾನು ಹೇಳೋ ಒಂದು ಸಿಂಪಲ್ ಟ್ರಿಕ್ನ ಫಾಲೋ ಮಾಡಿದ್ರೆ ನಿಮ್ಮ ವಿಡಿಯೋ ಖಂಡಿತ ವೈರಲ್ ಆಗುತ್ತೆ. ಆ ಸಿಂಪಲ್ ಟ್ರಿಕ್ ಏನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಆ ಸಿಂಪಲ್ ಟ್ರಿಕ್ ಏನಪ್ಪ ಅಂದರೆ, ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡ್ರೆ ನಿಮಗೆ ಲಿಂಕ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಈ ಲಿಂಕ್ ಅನ್ನೋ ಆಪ್ಷನಲ್ಲಿ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಅಥವಾ ಯೂಟ್ಯೂಬ್ ಅಕೌಂಟ್ ಲಿಂಕ್ ಮಾಡೋದ್ರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಆ್ಯಂಡ್ ನಿಮ್ಮ ವಿಡಿಯೋ ವೈರಲ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಅದೇಂಗಪ್ಪ ಅಂದರೆ, ನೀವು ಒಂದು ವಿಡಿಯೋನ ಇನ್ಸ್ಟಾಗ್ರಾಮ್ಗೆ ಹಾಕಿದ್ರೆ ಅದು ಒಂದೇ ಪ್ಲಾಟ್ಫಾರ್ಮಲ್ಲಿರುತ್ತೆ. ಅದ್ರ ಬದಲು ನೀವು ಮಾಡಿರೋವಂಥ ವಿಡಿಯೋನ ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ 3 ಪ್ಲಾಟ್ಫಾರ್ಮ್ ಕಡೆ ಹಾಕಿದ್ರೆ ನಿಮಗೆ ಒಂದಲ್ಲ ಒಂದು ಪ್ಲಾಟ್ಫಾರ್ಮಲ್ಲಿ ವೈರಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ನೀವು ಬರೀ ಒಂದೇ ವಿಡಿಯೋ ಮಾಡಿಕೊಂಡು ಒಂದೇ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಹಾಕ್ಕೊಂಡ್ರೆ ನಿಮಗೆ ಆ ಇನ್ಸ್ಟಾಗ್ರಾಮಲ್ಲಿರೋ ಆಡಿಯನ್ಸು ನಿಮ್ಮ ಒಂದು ವಿಡಿಯೋನ ಇಷ್ಟಪಡದೇ ಇರ್ಬೋದು. ಅದಕ್ಕೋಸ್ಕರ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ನೀವು ಇನ್ಸ್ಟಾಗ್ರಾಮಿಗೆ ಲಿಂಕ್ ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ನೀವು ಯೂಟ್ಯೂಬ್ ಅಕೌಂಟ್ ಕೂಡ ಲಿಂಕ್ ಮಾಡ್ಕೊಬೋದು. ಇದರಲ್ಲಿ ನೀವು ಲಿಂಕ್ ಮಾಡೋದ್ರಿಂದ ನಿಮಗೇನು ಬೆನಿಫಿಟ್ ಸಿಗುತ್ತೆ ಅಂದರೆ, ನೀವು ಅಟ್ ಎ ಟೈಮ್ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋವಂಥ ವಿಡಿಯೋ ನಿಮ್ಮ ಫೇಸ್ಬುಕ್ ಅಕೌಂಟಿಗೆ ಕೂಡ ಅಪ್ಲೋಡ್ ಆಗುತ್ತೆ. ನೀವು ಇಲ್ಲಿ ಏನು ತಮ್ನೈಲ ಅಥವಾ ನೀವಿಲ್ಲೇನು ಟೈಟಲ್ ಮತ್ತು ಹ್ಯಾಶ್ ಟ್ಯಾಗ್ ಕೊಟ್ಟಿರ್ತೀರ, ಇದೇ ಒಂದು ಹ್ಯಾಶ್ ಟ್ಯಾಗ್ ಅಥವಾ ತಮ್ನೈಲ್ ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಫೇಸ್ಬುಕ್ಕಿಗೆ ನಿಮ್ಮ ಒಂದು ವಿಡಿಯೋ ಆಟೋಮೆಟಿಕ್ ಆಗಿ ಅಪ್ಲೋಡ್ ಆಗುತ್ತೆ. ಈ ಒಂದು ಬೆನಿಫಿಟ್ಸ್ನ ನೀವು ಪಡ್ಕೊಬೋದು. ಈಗ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಆಗಲಿ, ಯೂಟ್ಯೂಬ್ ಅಕೌಂಟ್ ಆಗಲಿ ಲಿಂಕ್ ಮಾಡೋದು ಯಾವ ಥರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮೊದಲನೇದಾಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಡಿ. ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಎಡಿಟ್ ಪ್ರೊಫೈಲ್ ಅಂತ ಇರುತ್ತೆ. ನೀವು ಎಡಿಟ್ ಪ್ರೊಫೈಲ್ ಅಂತ ಕೊಟ್ಟಾದ್ಮೇಲೆ ನಿಮ್ಗೆ ಇಲ್ಲೇ ಡೌನಿಗೆ ಬಂದರೆ ಆ್ಯಡ್ ಲಿಂಕ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ಆ್ಯಡ್ ಲಿಂಕ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ನ ತುಂಬ ಲಿಂಕ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೊಬೋದು. ವಾಟ್ಸಪ್ ಲಿಂಕ್ ಕೂಡ ಆ್ಯಡ್ ಮಾಡ್ಬೋದು, ಯೂಟ್ಯೂಬ್ ಲಿಂಕ್ ಆ್ಯಡ್ ಮಾಡ್ಬೋದು, ಫೇಸ್ಬುಕ್ ಲಿಂಕ್ ಆ್ಯಡ್ ಮಾಡ್ಬೋದು. ನಿಮ್ಮ ಒಂದು ಫೇಸ್ಬುಕ್ಕಲ್ಲಿರೋ ಪೇಜ್ ಲಿಂಕ್ ಆಗಲಿ, ಯೂಟ್ಯೂಬ್ ಚಾನಲ್ ಲಿಂಕ್ ಆಗಲಿ ನೀವಿಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಿಮ್ಗೆ ಇದರಿಂದ ತುಂಬ ಯೂಸ್ ಆಗುತ್ತೆ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಆಡಿಯನ್ಸು ನಿಮ್ಮ ಒಂದು ಯೂಟ್ಯೂಬ್ ಪೇಜ್ನ ನೀವು ಅವ್ರ ಚಾನಲ್ನ ಇಲ್ಲಿಂದನೇ ಓಪನ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಆ್ಯಂಡ್ ಫೇಸ್ಬುಕ್ ಪೇಜ್ ಕೂಡ ಇಲ್ಲಿಂದನೇ ಓಪನ್ ಆಗುತ್ತೆ. ಆ್ಯಂಡ್ ನಿಮ್ಮ ಒಂದು ವಿಡಿಯೋಸ್ ಆಗಲಿ, ಫೋಟೋಸ್ ಆಗಲಿ, ಪೋಸ್ಟ್ಸ್ ಆಗಲಿ ಇಮಿಡಿಯೇಟಾಗಿ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟಿಗೆ ಪೋಸ್ಟ್ ಆಗುತ್ತೆ. ಬಟ್ ಯೂಟ್ಯೂಬ್ ಅಕೌಂಟಿಗೆ ಅದು ಪೋಸ್ಟ್ ಆಗಲ್ಲ. ನೀವೇ ಮ್ಯಾನ್ಯುವಲಿ ಯೂಟ್ಯೂಬ್ ಅಕೌಂಟಿಗೆ ಪೋಸ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನೀವಿಲ್ಲಿ ಆ್ಯಡ್ ಲಿಂಕ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಒಂದು URL ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಟೈಟಲ್ ನೀವು ಫೇಸ್ಬುಕ್ ಅಂತ ಕೊಡಿ. ನಿಮ್ಮ ಫೇಸ್ಬುಕ್ ಆಗಿದ್ರೆ ಫೇಸ್ಬುಕ್ ಕೊಡಿ, ಇನ್ಸ್ಟಾಗ್ರಾಮ್ ಆಗಿದ್ರೆ ಇನ್ಸ್ಟಾಗ್ರಾಮ್ ಅಂತ ಕೊಡಿ. ನಾನಿಲ್ಲಿ ಫೇಸ್ಬುಕ್ ಲಿಂಕ್ ಆ್ಯಡ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನಿಲ್ಲಿ ಫೇಸ್ಬುಕ್ ಅಂತ ಕೊಡ್ತಾ ಇದ್ದೀನಿ. ಫೇಸ್ಬುಕ್ ಅಂತ ಕೊಟ್ಟು ನಿಮ್ಮ ಒಂದು URL ಆ್ಯಡ್ ಮಾಡಬೇಕು. ಈ URL ಎಲ್ಲಿ ಸಿಗುತ್ತಪ್ಪ ಅಂದರೆ, ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಾದ್ಮೇಲೆ ನಿಮ್ಮ ಒಂದು ಪ್ರೊಫೈಲ್ ಸೆಕ್ಷನಿಗೆ ಬನ್ನಿ. ಪ್ರೊಫೈಲ್ ಸೆಕ್ಷನಿಗೆ ನೀವು ಬಂದರೆ ಪ್ರೊಫೈಲ್ ಸೆಕ್ಷನಲ್ಲಿ ಮ್ಯಾಗಡೆ ಟಾಪ್ ರೈಟಲ್ಲಿ 3 ಡಾಟೆಡ್ ಲೈನ್ ಕಾಣಿಸ್ತಾ ಇರುತ್ತೆ. ಈ 3 ಡಾಟೆಡ್ ಲೈನ್ಸ್ ಕ್ಲಿಕ್ ಮಾಡಿಕೊಂಡು ನೀವು ಡೌನ್ ಬಂದರೆ ಪೇಜ್ ಲಿಂಕ್ ಅಂತ ಕೇಳ್ತಾ ಇರುತ್ತೆ. ಇಲ್ಲಿ ಶೇರ್ ಪೇಜ್ ಅಂತ ಇದೆ ಆ್ಯಂಡ್ ಪೇಜ್ ಲಿಂಕ್ ಅಂತ ಇದೆ. ನೀವು ಈ ಪೇಜ್ ಲಿಂಕ್ ಅನ್ನೋದನ್ನ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಕೊಟ್ಟರೆ ನಿಮ್ಮ ಒಂದು ಪೇಜ್ ಲಿಂಕು ನಿಮಗೆ ಕ್ಲಿಪ್ ಬೋರ್ಡ್ಗೆ ಕಾಪಿ ಆಗಿರುತ್ತೆ. ಆ್ಯಂಡ್ ಈ ಪೇಜ್ ಲಿಂಕ್ನ ತೊಗೊಂಬಂದು ನೀವು ಇಲ್ಲಿ URL ಸೆಕ್ಷನಲ್ಲಿ ಆ್ಯಡ್ ಮಾಡಿಕೊಂಡು ರೈಟ್ ಮಾಡಿ. ಓಕೆ, ಇವಾಗ ನಿಮ್ಮ ಒಂದು ಫೇಸ್ಬುಕ್ URL ಇಲ್ಲಿ ಆ್ಯಡ್ ಆಗಿದೆ. ಆ್ಯಂಡ್ ಇದೇ ಥರ ನೀವು ಯೂಟ್ಯೂಬ್ ಕೂಡ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಅಂತ ಟೈಪ್ ಮಾಡಿ ಆ್ಯಂಡ್ ನೀವು ಇಲ್ಲಿ URL ಹಾಕಬೇಕು. ಯೂಟ್ಯೂಬ್ನ ಒಂದು URL ಹಾಕಬೇಕು. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ. ಪ್ರೊಫೈಲ್ ಸೆಕ್ಷನ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವಿಲ್ಲಿ ನಿಮ್ಮ ಒಂದು ಚಾನಲ್ ಕಾಣ್ತಾ ಇರುತ್ತೆ. ನೀವು ಇದನ್ನು ವ್ಯೂ ಚಾನಲ್ ಅಂತ ಕೊಟ್ಟರು ಮ್ಯಾಗಡೆ ಟಾಪ್ ರೈಟಲ್ಲಿ 3 ಡಾಟೆಡ್ ಲೈನ್ ಇರುತ್ತೆ. ಇಲ್ಲಿ ಶೇರ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಕಾಪಿ ಲಿಂಕ್ ಅಂತ ಕೇಳುತ್ತೆ, QR ಕೋಡ್ ಅಂತ ಕೇಳುತ್ತೆ. ನಿಮ್ಮ ಒಂದು QR ಕೋಡ್ನ ಕೂಡ ಶೇರ್ ಮಾಡ್ಬೋದು. ಆ್ಯಂಡ್ ಕಾಪಿ ಲಿಂಕ್ ಇನ್ಸ್ಟಾಗ್ರಾಮಲ್ಲಿ QR ಕೋಡ್ ಶೇರ್ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಒಂದು ಕಾಪಿ ಲಿಂಕ್ ಅನ್ನೋದನ್ನ ಕಾಪಿ ಮಾಡ್ಕೊಂಡೋಗಿ ನಿಮ್ಮ ಒಂದು ಲಿಂಕ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಆ್ಯಡ್ ಮಾಡ್ಕೊಬೋದು. ಇಲ್ಲಿ ಒಂದು ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬ್ ಲಿಂಕ್ಗಳು ಆ್ಯಡ್ ಆಗಿದ್ದಾವೆ. ಇವಾಗ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ನೀವು ಯಾವ್ದಾದ್ರು ಒಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಹೋದರೆ, ರೀಲ್ ಅಪ್ಲೋಡ್ ಮಾಡೋದಕ್ಕೆ ಹೋದರೆ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟರೆ ಪ್ರೊಸೆಸ್ ಆಗ್ತಾ ಇರುತ್ತೆ. ನಿಮ್ಗೆ ಅಪ್ಲೋಡ್ ಮಾಡೋ ಟೈಮಲ್ಲಿ ಕೆಳಗಡೆ ಕೇಳ್ತಾ ಇರುತ್ತೆ ಆಲ್ಸೋ ಶೇರ್ ಆನ್ ಅಂತ ಕೇಳ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಫೇಸ್ಬುಕ್ ಅನ್ನೋದು ನನ್ನ ಒಂದು ಪೇಜ್ ಶೋ ಆಗ್ತಿದೆ. ಇಲ್ಲಿ ನೀವು ರೈಟ್ ಮಾಡ್ಕೊಂಡು
ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಆಲ್ವೇಸ್ ಶೇರ್ ರೀಲ್ಸ್ ಅಂತ ಇರುತ್ತೆ. ನಿಮ್ಮ ಹಾಕೋ ಒಂದು ರೀಲ್ಸ್ಗಳನ್ನೆಲ್ಲ ಫೇಸ್ಬುಕ್ಕಿಗೆ ಶೇರ್ ಮಾಡ್ಬೋದು ಅಂತ ಕೇಳ್ತಿದೆ. ಅದು ಬಿಟ್ಟು ನೀವು ಇದೊಂದು ಪರ್ಟಿಕ್ಯುಲರ್ ರೀಲ್ ಮಾತ್ರ ಫೇಸ್ಬುಕ್ಗೆ ಶೇರ್ ಮಾಡ್ಕೋಬೇಕು ಅಂದರೆ ಇದೊಂದು ರೀಲ್ ಕೂಡ ಫೇಸ್ಬುಕ್ಕಿಗೆ ಶೇರ್ ಮಾಡ್ಕೊಬೋದು. ಇದನ್ನು ಕೂಡ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಈ ರೀಲು ಫೇಸ್ಬುಕ್ಕಿಗೆ ಶೇರ್ ಆಗುತ್ತೆ. ಆ್ಯಂಡ್ ಇದನ್ನು ಕ್ಲಿಕ್ ಮಾಡಿಕೊಂಡು ಶೇರ್ ಮಾಡಿದ್ರೆ ನಿಮ್ಮ ಒಂದು ರೀಲು ಫೇಸ್ಬುಕ್ಕಿಗೆ ಕೂಡ ಶೇರ್ ಆಗುತ್ತೆ. ಆ್ಯಂಡ್ ಇಲ್ಲಿ ಹಾಕಿರೋ ಹ್ಯಾಶ್ಟ್ಯಾಗ್ ಕೂಡ ಫೇಸ್ಬುಕ್ಕಲ್ಲಿ ಕೂಡ ಆ್ಯಡ್ ಆಗಿರುತ್ತೆ. ಇದರಿಂದ ನಿಮ್ಮ ಒಂದು ವಿಡಿಯೋ ಬರೀ ಇನ್ಸ್ಟಾಗ್ರಾಮಲ್ಲ, ಫೇಸ್ಬುಕ್ಕಲ್ಲಿ ಕೂಡ, ಯೂಟ್ಯೂಬಲ್ಲಿ ಕೂಡ ನೀವು ಒಂದು ವಿಡಿಯೋಸ್ನ ಹಾಕಿದ್ರೆ 3 ಪ್ಲಾಟ್ಫಾರ್ಮಲ್ಲಿ ಇರುತ್ತೆ. ಈ ಒಂದು ಆಡಿಯನ್ಸ್ ಲೈಕ್ ಮಾಡಲಿಲ್ಲ ಅಂದರೆ ಫೇಸ್ಬುಕ್ಕಲ್ಲಿರೋ ಆಡಿಯನ್ಸ್ ಲೈಕ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ವೈರಲ್ ಆಗೋಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಆದ್ದರಿಂದ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಲಿಂಕ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿಂದನೇ ನಿಮ್ಮ ಒಂದು ವಿಡಿಯೋನ ಶೇರ್ ಮಾಡಿ. ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದು ಯೂಸ್ ಆಗುವಂಥ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ.